ನಟಿ ರಚಿತಾ ರಾಮ್ ವಿರುದ್ಧ ಈಗ ಸಂಜು ವೆಡ್ಸ್ ಗೀತಾ ಸಿನಿಮಾ 2 ಅಂದ್ರೆ ಪಾರ್ಟ್ 2 ಏನಿದೆ ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಚಿತ್ರತಂಡ ಸಿಡಿದೆದ್ದಿದೆ. ರಚಿತಾ ರಾಮ್ ವಿರುದ್ಧ ನಿರ್ದೇಶಕ ನಾಶೇಖರ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆಕ್ರೋಶ ಭರಿತವಾಗಿರ್ತಕ್ಕಂಥ ಮಾತುಗಳನ್ನಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಲಂ ಚೇಂಬರ್ಗೆ. ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಪ್ರಚಾರಕ್ಕೆ ರಚಿತಾ ರಾಮ್ ಅವರೇ ಬರ್ತಾ ಇಲ್ಲ. ಸಿಕ್ಕಲಿ ಜನರು ನಮ್ಮನ್ನು ಕೇಳ್ತಾವ್ರೆ, ಏನು ಉತ್ತರ ಕೊಡೋಣ ನಾವು ಅಂತ ಇದು ಫಿಲಂ ಚೇಂಬರ್ ಮುಂದೆ ಹೋಗಿದ್ದಾರೆ. ಇವತ್ತು ರಚಿತಾ ರಾಮ್ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ. ಇಂಥ ಕಲಾವಿದರ ವಿರುದ್ಧ ನೀವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಇವರು ಸಪೋರ್ಟ್ ಮಾಡ್ತಿಲ್ಲ. ನಿಮಗೆ ಹಂಗಂದ್ರೆ ಯಾಕೆ ಒಪ್ಕೊಂಡ್ರಿ ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಕ್ಕೆ? ಪಾಪ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ತಾ ಇದ್ರು. ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಕ್ಕೆ ಒಪ್ಕೊಬಿಟ್ಟು ಅವ್ರ ಹತ್ರ ದುಡ್ಡು ತಗೋಬಿಟ್ಟು ಈಗ ಸಿನಿಮಾ ಪ್ರಚಾರಕ್ಕೆ ಹೋಗಲ್ಲ ಅಂದ್ರೆ ಪಾಪ ಅವ್ರೇನ್ ಮಾಡ್ಬೇಕು? ರಾಕ್ಲೈನ್ ವೆಂಕಟೇಶ್ ಮನ ಒಲಿಸೋದಕ್ಕೆ ಪ್ರಯತ್ನ ಪಟ್ರಂತೆ. ಆದ್ರೆ ರಚಿತಾ ರಾಮ್ ಅವರು ಅದಕ್ಕೂ ಒಪ್ತಾ ಇಲ್ಲ. ನಟಿ ರಮ್ಯಾ ತಮ್ಮನ್ನ ಎಲ್ರಿಗೂ ಸಹ ನಾನು ಸಿನಿಮಾ ಮಾಡಿದ್ದೀನಿ. ದೊಡ್ಡ ಎಂತೆಂತೆಂತ ನಟಿಯರನ್ನ ನೋಡಿದ್ದೀನಿ, ನಾನು ಪರಭಾಷಾ ನಟಿಯರನ್ನ ನೋಡಿದ್ದೀನಿ. ಆದ್ರೆ ಇಂಥ ಸಮಸ್ಯೆಗಳನ್ನ ಯಾವ ನಟಿಯೂ ನನಗೆ ಕೊಟ್ಟಿಲ್ಲ ಅಂತ ನಾಶೇಖರ್ ಹೇಳ್ಕೊಳ್ತಾ ಇದ್ದಾರೆ. ಸಿನಿಮಾಗೆ ಇಷ್ಟು ದಿನ ಪ್ರದರ್ಶನ ಕಂಡ್ರು ಸಹ ಒಂದೇ ಒಂದು ದಿನಾನು ಬಂದು ನಮಗೆ ಸಪೋರ್ಟ್ ಮಾಡಿಲ್ಲ. ಶಿವಣ್ಣ, ಉಪೇಂದ್ರ, ಸುದೀಪ್ ಅಂತವರೇ ಈ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸಿನಿಮಾ ಬಗ್ಗೆ ಬಂದು ಮಾತನಾಡಿದ್ದಾರೆ ಹೊರಗಡೆ. ನಾವು ಪೇಮೆಂಟ್ ಕಮ್ಮಿ ಕೊಟ್ಟಿಲ್ಲ, ಪೇಮೆಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಮಾಡಿದೀವ? ನಾವು ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದೀವಿ ತಾನೆ? ಎಲ್ಲವೂ ಕೊಟ್ಟ ಮೇಲೆ ಬಂದು ಸಿನಿಮಾ ಬಗ್ಗೆ ಮಾತಾಡಬೇಕು, ಸಿನಿಮಾ ಪ್ರಮೋಷನ್ಗೆ ನಿಂತ್ಕೊಳ್ಬೇಕು ತಾನೆ? ಅದು ಬಿಟ್ಬಿಟ್ಟು ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೋಗ್ಬಿಟ್ರೆ, ಆಕ್ಚುಲಿ ರಚಿತಾ ರಾಮ್ ಅವರಿಗೆ ಇದು ಒಂದು ರೀತಿಯಾಗಿ ಸೆಕೆಂಡ್ ಬ್ರೇಕ್ ಕೊಡುವಂತ ಸಿನಿಮಾ. ಅಂದರೆ ಸ್ವಲ್ಪ ಅವರು ತೆರೆಮರೆಗೆ ಸರಿದು ಬಿಟ್ಟಿದ್ರು. ಬರೀ ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಜಡ್ಜ್ ಆಗಿ ಕೂತ್ಕೊತಾ ಇದ್ರು. ಯಾವುದೇ ಸಿನಿಮಾ ಇರಲಿಲ್ಲ ರಚಿತಾ ರಾಮ್ ಅವರಿಗೆ ಇತ್ತೀಚಿನ ದಿನಗಳಲ್ಲಿ. ಸರಿ ಆಯ್ತು, ಸಂಜು ವೆಡ್ಸ್ ಗೀತಾ 2 ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಈ ಸಿನಿಮಾ ಗೆದ್ರೆ, ಈ ಸಿನಿಮಾ ಒಳ್ಳೆ ಹೆಸರು ಮಾಡಿದ್ರೆ, ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದ್ರೆ ಎಗೇನ್ ರಚಿತಾ ರಾಮ್ ಅವರಿಗೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ರೀತಿಯಾದಂತ ವರ್ತನೆಗಳಿದಾವಲ್ಲ, ಇದು ನಿಜಕ್ಕೂ ಸಹ ಚಿತ್ರತಂಡ ಆಗಿರ್ಬೋದು ಅಥವಾ ವಾಣಿಜ್ಯ ಮಂಡಳಿ ಆಗಿರ್ಬೋದು ಒಪ್ಪುವಂತಹ ವಿಚಾರ ಅಲ್ಲ. ಅಲ್ಲ, ಈಗ ನನಗೆ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಬಿಟ್ರೆ ಇವತ್ತವರೆಗೂ ನನಗೊಂದು ಮೆಸೇಜ್ ಇಲ್ಲ, ನನಗೊಂದು ಫೋನು ಇಲ್ಲ. ಸೊ ನಾವು ಮಾತಾಡಿದ್ದು ಇಲ್ಲ. ನಾವು ಬಿಗಿನಿಂಗ್ ನಿಂದ ಅವರ ಮ್ಯಾನೇಜರ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದಿದ್ದೆ. ಅವರ ಮ್ಯಾನೇಜರ್ಗಳು ಈಗ ಏನ್ ಹೇಳ್ತಾ ಇದಾರೆ, ಇಲ್ಲ ನಮ್ಗೆ ಸಿಗ್ತಾ ಇಲ್ಲ, ಬ್ಯುಸಿ ಇದ್ದಾರೆ. ನಾನು ಕನ್ನಡದಲ್ಲಿ ಸರಿಸುಮಾರು 150 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ವಿಷ್ಣುವರ್ಧನ್ ಸರ್ ಇದ್ದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರಿಗೂ ಆಕ್ಟ್ ಮಾಡಿದ್ದೀನಿ. ನಾವು 2 ಕಾಲ್ ಶೀಟಲ್ಲಿ ಆಕ್ಟ್ ಮಾಡಿದ್ದೀವಿ. ಒಂದು ಸಿನಿಮಾ ಪ್ರಮೋಷನ್ ಹೋಗಕ್ಕಾದ್ರೆ ಇಷ್ಟು ಬ್ಯುಸಿ ನಾವು ಯಾರನ್ನೂ ನೋಡಿಲ್ಲ. ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ, ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸ್ ಬರ್ತಾರೆ. ಉಪೇಂದ್ರ ಸರ್ ಬರ್ತಾರೆ. ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ. ಶಿವಣ್ಣ ನಾಳಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರ ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಗೀತಕ್ಕ. ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿನ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟರ್ ಬರ್ತಾ ಇದ್ದಾರೆ ಹೊರೇನು ಮಾಡಿ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು, ಬೆಂಬಲಿಸಬೇಕು ಅಂತ. ರಾಜ್ಬೀರ್ ಶೆಟ್ಟಿ ಅವರು ಶುಕ್ರವಾರ ಯಾರಿಗೂ ಈ ಸಿನಿಮಾಗೂ ಸಂಬಂಧ, ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ. ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ತಗೊಳ್ಳೋದೇ ನೋಡಿ. ಆಲ್ರೆಡಿ